ಅದೇನೆ ಮೀನಾಕ್ಷಿ, ಎಂಥದ ಮಾತಾಡ್ಬೇಕು ಅಂತ ಬಂದೆ ಹೊರಟಲೆ. ಕೂತ್ಕಡೆ, ಎಂತ ಮಾತಾಡೋಕ್ಕಂತ ಬಂದಿದ್ದೆ? ಯಾರು ಸಾರ್ದನ ಹತ್ರ ಎಂತಾರು ಮಾತಾಡ್ಬೇಕಿತ್ತಾನೆ? ಹಂಗೆ ಮಾತಾಡೋದಾರು ಮಾತಾಡ್ಕೇಳಿ ಮರತ್ತಿನ ಹೆರ್ಗೆ ಹೋಗ್ತೀನಿ. ಅಯ್ಯೋ ಇಲ್ಲ ಇಲ್ಲ ಪಾರ್ವತಕ್ಕ, ಇಲ್ಲಪ್ಪ, ಮಾತಾಡ್ಬೇಕು ಅಂತ ಬಂದಿದ್ದು ಹೌದು, ನಿಮ್ಮ ಹತ್ರನೇ ಮಾತಾಡೋದಪ್ಪ. ಸಾರ್ದನ ಹತ್ರ ಎಂತ ಮಾತಾಡೋದು? ಹಿರಿದಾಗಿದ್ದವ್ರು ನೀವು ಇರ್ಬೇಕಾರೆ. ಇಲ್ಲಿ ಶೆಕೆ ಅಂದರೆ ಶೆಕೆ ಅಲ್ಲ, ಅದಕ್ಕೆ ಹೆರ್ಗೆ ಕುತ್ಕೊಳ್ಳೋಣ ಅಂಥೇಳಿ ಬರ್ತಾಯಿದ್ದು. ಈಚೆ ಕುತ್ಕೊಳ್ಳೋಣ ಬಲ್ಲಿ ತಣ್ಣಗೆ. ನೀವು ಹೆಂಗೆ ಯಾವಾಗಲೂ ಇದೇ ಕುರ್ಚಿ ಮೇಲೆ ಕೂರೋದಲ್ಲ, ಹಾಗಾಗಿ ಬಂದೆ. ಬನ್ನಿ ಬನ್ನಿ, ಇಲ್ಲೇ ಕೂತ್ಕೋತೀನಿ ಬನ್ನಿ. ಅದೇ ನೋಡಿದೆ ಪುಣಾತೀತಿ, ಈಚೆಗೆ ಕುರ್ಚಿ ಮೇಲೆ ಕೂತ್ಕೊಳ್ಳೆ. ಬೇಡ ಬೇಡ ಪಾರ್ವತಕ್ಕ, ಓ ಶೆಕೆ ಅಲ್ಲ, ಇಲ್ಲೇ ತಣ್ಣಗಾಗ್ತದೆ ನೋಡಿ. ಎಷ್ಟು ಚೆನ್ನಾಗಾಗ್ತದೆ ಮರ ಇಲ್ಲೇ ಕೂರಕ್ಕೆ. ಏನೇ ಆದರೂ ಹಿಂಗಿದ್ದು ಶೆಕೆಗೆ ಮಾತ್ರ ಈ ಥರ ಮನೆಯೇ ಆಗ್ಬೇಕು, ಹಂಚಿನ ಮನೆಯೇ ಆಗ್ಬೇಕು. ಅಯ್ಯೋ ನಮ್ಮ ಮನೇಲಿ ಮಾತ್ರ ಒಳಗೂ ಕೂರಂಗಿಲ್ಲ, ಹೆರ್ಗೂ ಕೂರಂಗಿಲ್ಲ. ಒಂದು ಶೆಕೆ ಅಂದರೆ ನೋಡಿ ಎಂಥದ ಮರತ್ತಿ. ನಂಗೊಬ್ಳಿಗೆ ನೋಡು, ಎಂಥ ಶೆಕೆಯಾರಾಗಲಿ ಚಳಿಯಾರಾಗಲಿ ಎಂಥ ಬೇಕಾರಾಗಲಿ ಇಲ್ಲಿ ಕುತ್ಕೊಂಡಾಗ ಮಾತಾಡ್ದಂಗೆ ಆಗಲ್ಲ, ಇಲ್ಲಿ ಕುತ್ಕೊಂಡಂಗೆ ಆಗಲ್ಲ. ಇವು ಎಷ್ಟು ಸತಿ ನನಗೂ ನಮ್ಮನೇಲಿ ಗೌಡ್ರಿಗೂ ಇದಕ್ಕಾಗಿ ಯಾಜಾಗಿದ್ದು ಅದೇ, ನಾ ಕೂರ್ತೀನಿ ಅಂತ. ನೋಡಿ ಅವ್ರಿಗೆ ಬಿಟ್ಬಿಟ್ಟಾರೆ, ನೀನೇ ಕುತ್ಕೊಂಡ್ಬಿಡಾಕಿತ್ತಿ ಅಂತಾರೆ. ಗೌಡ್ರ ಅಂದಕ್ಕೂ ಜ್ಞಾನಾತ್ ಮರತಿ ತ್ವಾಟಕ್ಕೆ ಬರೋಕ್ಕೆ ಹೇಳಿದ್ರು. ನಾನು ಹಂಗಾರೆ ನೀ ಬಂದಲ್ಲ ಕಾಣ್ತಾ ಹೋಗೋದು ಹೆಂಗೆ ಅಂತ ಇಲ್ಲೇ ಕೂತೆ. ಅವನೇನು ಹುಡುಗನ ಹತ್ರ ಹೇಳಿ ಕಳಿಸಿನಪ್ಪ. ಇನ್ನು ಹೊಯ್ಲು ಹರಿತಾ ಅಂತ ಹೇಳೇನ, ಏನು ಮನೆಗೆ ಬಂದು ಕೂಗಿ ಬೀಳ್ಬೇಕೇನೀಗ. ಓ ಹೌದನ್ ಪಾರ್ವತಕ್ಕ, ನಾನು ಬಂದಿಗೆ ತೊಂದರೆ ಕೊಟ್ಟಂಗಾತೇನೋ. ಅಥೋ ನಾನು ಹಾಗೆ ಮಾಡಿದೆ ಮರ, ಆವಾಗಲೇ ಕೂತೆ ಅಂತ ಹೇಳಬೇಕು. ಹೇಳಿದ್ರೆ ಇಷ್ಟೊತ್ತಿಗೆ ನೀವು ತೋಟಕ್ಕೆ ಹೋಗೋದಿತ್ತು. ಇಲ್ಲ ನಾ ಹೆಚ್ಚೊತ್ತು ಕೂರಲ್ಲ ಪಾರ್ವತಕ್ಕ. ಇಲ್ಲೇ ಹೇಳಿದಷ್ಟೇ, ಇದು ಒಳ್ಳೆ ಕಥೆ ಆತ. ಹಂಗಂತೇಳಿ ಊರು ಮನೆ ಮನುಷ್ಯರು ಆಚೀಚೆ ಮನೆಗೆ ಹೋಗೋದಲ್ಲನೇ. ನೀ ಬರ್ದೆ ಯಾಕಲ್ಲಾಗಿತ್ತೇನ ಮರತಿ? ಕೂತ್ಕಲ್ಲ ಎಂತ ಹೇಳಬೇಕಿತ್ತ. ಎಂತ ಗಂಡಸ್ರು ಯಾರಿಗೆ ಹೋದಲ್ಲೆಲ್ಲ ಏನು ಮಾಡ್ಕಿತಾರೋ ಏನೋ, ನಂಗಂತೂ ಗೊತ್ತಿಲ್ಲ ನೋಡು ಮೀನಾಕ್ಷಿ. ನಿನ್ನ ಗಂಡ ಅಂತಾರೆ ಹೇಳಿ ಕಳ್ಸ್ಯಾರನೆ. ಯಾರು ನಮ್ಮ ಪಾಪಣ್ಣ ಏನಾರು ಹೇಳೇನೆ ನಾಲ? ಇವನಿಗೂ ಒಂದೊಂದು ಸತಿ ಇದ್ರು ಸಿಟ್ಟು. ಅಂತ ಹೇಳನೆ, ನಿನ್ನ ಗಣ್ಣು ಹಾಗೆ ಬಿಡು, ಸುಮ್ಮನೆ ಇರೋ ಮನುಷ್ಯನೇ ಅಲ್ಲ. ಎಂತ ಮಾಡಿದರೆ ಏನಂತೆ? ಇಲ್ಲ ಪಾರ್ವತಕ್ಕ, ಆ ಥರ ಎಲ್ಲ ಏನಲ್ಲ. ಪಾಪಣ್ಣ ಅಂತ ಹೇಳಲಿಲ್ಲ, ಇವರು ಯಾರಿಗೆ ಏನು ಹೇಳಲಿಲ್ಲಪ್ಪ. ಇವ್ರು ಹೇಳಿ ಕಳಿಸ್ನಾ ಬಂದಿದ್ದು ಅಲ್ಲ, ಬಂದಿದ್ದು ನಾನೇ. ಅವರ ಸುದ್ದಿ ಅಲ್ಲ, ನಮ್ಮ ಚೋಟು ಸುದ್ದಿ ಹೇಳೋಣ ಅಂತ ಬಂದೆ. ನನಗೂ ಹೇಳಿ ಸಾಕಾತು ಪಾರ್ವತಕ್ಕ. ನೀವು ಕಾಣಾರ್ಕಿ ಗಂಡನ ಕೈಲಿ ಎಷ್ಟು ಅನ್ಭವಿಸಿನಿ ನೀವೇ ನೋಡಿರಲ್ಲ. ಈಗ ಮಗನ ಕಾಲಕ್ಕಾರು ಏನಾರು ಒಂದು ಗೀರನ ಇದು ಮಾಡೋಣ ಅಂದರೆ ಅವನು ಯಾಕೋ ನನ್ನ ಕೈ ತಪ್ಪಂಗೆ ಕಾಣ್ತಾನೆ ನೋಡಿ. ಎಂತ ಮಾಡ್ಬೇಕಂತ ಗೊತ್ತಾಗಲ್ಲ ಪಾರ್ವತಕ್ಕ. ನಾನು ಕೂತ್ಕೊಂಡು ಜ್ಞಾನ ಮಾಡಿ ಕಡೆಗೆ ನೋಡೋಣ ನಿಮ್ಮ ಜ್ಞಾನ ಆಯ್ತು. ನಿಮ್ಮ ಹತ್ರ ಹೇಳದೆ ಸಮಯ ಏನಾರು ಒಂದು ಉಪಕಾರ ಮಾಡ್ತಿರೋಣ ಅಂತ ಬಂದೆ. ಎಂತದೆ ಚೋಟು ಹುಡುಗಿ ಅಂತ ಮಾಡೋಣ ಅಲ್ಲ, ಅವ ಎಂತ ಮಾಡಿದ್ರೆ ನಾನೇನು ಮಾಡೋಕ್ಕಾಗ್ತದೆ ಮೀನಾಕ್ಷಿ? ದುಡ್ಡು ಕಾಸು ಏನಾರು ಇರಬೇಕಿತ್ತಾನೆ ಅಲ್ಲ. ಅಷ್ಟು ದೊಡ್ಡ ಎಲ್ಲ ದುಡ್ಡು ಕಾಸು ಎಲ್ಲ ನನ್ನ ಹತ್ರ ಎಲ್ಲಿರ್ತದೆ ಹೇಳ? ನೀವೇ ಈಗ ಸಂಘ ಪಂಗ ಅಂತ ಎಂತಾರು ಒಂದು 6 ಕಾಸು 3 ಕಾಸು ಮಾಡ್ಕೊಂಡಿರ್ಬೇಕೇನು? ನಂಗೆ ಎಲ್ಲಿ ತಿಂಗಳ ಬರೋದು ಒಂದು 2,000 ರೂಪಾಯಿ ಗೌಡ್ರ ದುಡ್ಡು ಗೌಡ್ರಿಗೆ ಸಮಾತದೆ. 1 ರೂಪಾಯಿ ಅದರಲ್ಲೇನು ಉಳಿಯಲ್ಲ. ಖಾಲಿಯಾಗಿ ನನ್ನ ಹತ್ರನೇ ಎಂತಕಾರ ಒಂದೊಂದು ಸರಿ ಇಸ್ಕೊತಾರೆ. ಹಂಗೆ ಚೂರು ಪಾರು ಒಟ್ಟು ಹಾಕಿಟ್ಟಿದ್ದು ಎಷ್ಟು ಬಂದತ್ತೆ? ನಿಂಗೊಂದು ಬುದ್ಧಿ ಬಾಸಿಲ್ಲ. ಎಂತ ಕೇಳಿ ಮತ್ತೆ ಎಂತ ಮಾಡ್ಕೊಂಡಾನೆ? ಅವಾಗ ಎಂಥದ್ದು ನಮ್ಮ ಪಾಪಣ್ಣ ಹೇಳ್ದಂಗೆ ಆತಿತ್ತು. ಯಾವುದೋ ಎಂಥದ್ದೆಲ್ಲ ಇದು ಮಾಡ್ಕೊಂಡು ಸುಮಾರು ದುಡ್ಡು ಕಳ್ಕೊಂಡ ಅಂತ. ಆ ಹುಡುಗಿಗೆ ಏನು ಕಲಿ ಅಂತೆ ಹಂಗಾರೆ? ಇಲ್ಲ ಪಾರ್ವತಕ್ಕ, ಆ ಥರ ದುಡ್ಡು ಕಾಸಿಂದ ಅಂತ ಅಲ್ಲ. ಅದಾಗಿದ್ರೆ ಹೆಂಗಾರು ಏನಾರು ಮಾಡ್ಕೋಬೋದಿತ್ತು. ಈಗ ಪೂರ್ತಿ ನನ್ನ ಮಗಂದೇ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಈಗಿನ ಕಾಲದ ಹೆಣ್ಮಕ್ಳು ಅದಾವೆ ನೋಡಿ, ಅವು ಯಾರನ್ನು ಹೆಂಗೆ ಬೇಕಾದ್ರೂ ಮಳೆ ಮಾಡ್ತವೆ. ತಾಯಿ ಮಕ್ಕಳನ್ನ ಗಾರಿ ಮಾಡ್ತವೆ. ಎಂತ ಮಾಡೋದು ಹೇಳಿ? ಇದು ತೀರಾ ಹೇಳಕ್ಕೆ ಹೋದರೆ
ಅಯ್ಯೋ ಇದಕ್ಕೇನೋ ಇದ್ರ ಮಗನ ಇದು ನೋಡ್ಕೊಳಲ್ಲ ಅವ ಕಂಡರ ಮಕ್ಕಳ ಸುದ್ದಿ ಹೇಳ್ತದೆ ಅಂತಾರೆ. ನನ್ನ ಮಗನ ಹೆಂಗೆ ಇಟ್ಕೋಬೇಕು ಹಂಗೆ ಇಟ್ಕೊಂಡಿನಿ ಪಾರ್ವತಕ್ಕ. ನಾನು ಹೆಣ್ಣು ಮಕ್ಕಳು ಈ ವಯಸ್ಸಲ್ಲಿ ಈ ಥರ ಮೊಳ್ಳು ಮಾಡಿದ್ರೆ ಅವರು ಏನು ಮಾಡ್ತಾವೆ ನೋಡೋಣ ಹೇಳಿ. ಎಂಥದ ಮೀನಾಕ್ಷಿ, ಯಾರು ಸುದ್ದಿ ಹೇಳ್ತಿದ್ದೀಯೋ ಏನೋ ನನಗೊಂದು ಗೊತ್ತಾಗಲ್ಲ. ಹೆಣ್ಮಕ್ಳು ಎಂತ ಮಾಡ್ಯಾರ ಸುಸೂತ್ರ ಹೇಳ, ಬುಡದಿಂದ ಪೂರ್ತಿ ಹೇಳ್ತೀನಿ ಪಾರ್ವತಕ್ಕ, ಹೇಳ್ತೀನಿ ಎಲ್ಲ ಹೇಳ್ತೀನಿ. ನಿಮ್ಮ ಹತ್ರ ಹೇಳಕ್ಕಂತಲೇ ಬಂದೀನಿ. ಹೇಳೋದಷ್ಟೇ ಅಲ್ಲ, ಆಮೇಲೆ ನೀವೇ ಏನಾರು ಒಂದು ಕ್ರಮ ತಗೋಬೇಕು. ನಿಮ್ಮ ಮಾತಿಗಾರು ಒಂದು ಬೆಲೆ ಕೊಡ್ತಾರನ್ನೋ ತಾಯಿ ಮಗಳು ನೋಡ್ತೀನಿ ನಾನು. ಅಲ್ಲ ಇಡೀ ಊರಲ್ಲಿ ಸುಮ್ಮನೆ ಹೇಳೋದಲ್ಲ, ನಿಮ್ಮ ಮಾತು ಯಾರೂ ತೆಗ್ದಾಕಲ್ಲ. ಇನ್ನು ಇವು ಏನು ಮಾಡ್ತೇವೆ ನೋಡ್ಬೇಕು. ಇದು ನರಸಿಂಹನ ಮನೆ ಸುದ್ದಿ ಹೇಳಿದ್ರಿ ನಾನು. ನರಸಿಂಹನ ಮಗಳು ಅವೊಂದು ಊರು ದೂರದ್ದು ಉಬ್ಗಂಡೇ ಹೋದ. ಸಾಕು ನೀವು ಉರಿದಿದ್ದು ಅಂತಾನೆ ದೇವ್ರು ಕರ್ಕೊಂಡೇನ. ಮೀನಾಕ್ಷಿ ಒಳ್ತು ಅನ್ನೋದು ಏನು ಮಾತಂತ ಆಡ್ತೀಯೇ? ಭಾಳ ಬದುಕ ಮನೇಲಿ ಕೂತ್ಕೊಂಡು ಹಿಂಗಿದ್ದು ಮಾತಾಡಬೇಡ. ಎಂತ ಹೇಳಿದ್ರೆ ಒಂದು ದೇವ್ರ ಮೆಚ್ಚಂಗಾರು ಇರ್ಬೇಕೆ. ಪಾಪ ತಾಯಿ ಮಗಳು ಒಂಥರ ಅತಂತ್ರ ಆದಂಗೆ ಆಗಿದೆ ಅವ್ರ ಪರಿಸ್ಥಿತಿ. ಅವ್ರಿಗೋಳು ಅವರಿಗೆ ಎಷ್ಟು ಸಂಕಟ. ಏನ ಯಾರ ಮನೆಯಲ್ಲ ಆದರೂ ಹಿಂಗಿದ್ದೊಂದು ಮಾತಾಡಬಾರ್ದೆ. ಅಲ್ಲ ಉರಿದಿದ್ದಕ್ಕೆ ಹೋದ ಯಾರು ಉರಿದೇ ಇದ್ದಾರೆ ಯಾರದಾರೆ? ಸಾವು ಯಾರಿಗೆ ಬರಲ್ಲ? ಹಂಗೆ ಏನೋ ಬಂತ ಅವನ ಆಸ್ತಿ ಇರೋ ಹೋದ ಏನೋ ಆತ ಹಂಗಂತೇಳಿ ನಾವು ಈಗ ಆ ಥರದ್ದು ಮಾತಾಡೋದು. ನೀ ಇಲ್ಲಿ ಕುತ್ಕೊಂಡು ಹಿಂಗಿದ್ದು ಮಾತಾಡಬೇಡ ಮೀನಾಕ್ಷಿ. ಭಾರತಕ್ಕೆ ಹಿಂಗಂತಾರ ನಿಷ್ಠೂರಾಗಿ ಮಾತಾಡೋದು ಅಂತ ತಿಳ್ಕೊಂಡ್ರು ಅಂತಿಲ್ಲ ನೀನು. ಎಂತ ಮಾಡಿದ್ರೆ ಅವ್ರು ನಿಂಗೆ ಏನು ಮಾಡಿದ್ರು ಹೇಳ. ಅಯ್ಯೋ ಭಾರತಕ್ಕ, ಅವ್ರು ಮಾಡಿದ್ದೆಲ್ಲ ಹೇಳ್ತಾ ಕೂತ್ರು ಒಂದು ಹಗಲು ಒಂದು ರಾತ್ರಿ ಸಾಕಾಗಲ್ಲ ಗೊತ್ತಾನ. ಯಾರಿಗೂ ಕಾಣಲ್ಲ. ಅವರೆಲ್ಲ ಒಂಥರ ಮೆತ್ತನ ಕಳ್ರು. ಒಳಗಿಂದೊಳಗೆ ಏನು ಮಾಡ್ಬೇಕು ಅದನ್ನು ಮಾಡ್ಕೊಂಡು ಸುಮ್ಮನೆ ಕೂತ್ಕೋತಾರೆ. ಮ್ಯಾಲೆ ಬಳ್ಳಿ ಒಣಗಿದ ಮೇಲೆ ಗೊತ್ತಾಗಬೇಕು ಬುಡ ಕಡ್ದಿದ್ದು. ಹಂಗಿದ್ದಾರ ಗೊತ್ತಾ. ಈಗ ನೀವು ಹೇಳಿದ್ರಿ ಚೋಟ ಎಂಥದ ಯಾರ ಜೊತೆನ ಸೇರೆಲ್ಲ ಇದು ಮಾಡಿದ್ನಂತಲ್ಲ ಅಂತ. ಅವಕ್ಕೆಲ್ಲ ಕುಮ್ಮಕ್ಕೆ ಕೊಟ್ಟಿದ್ದು ಯಾರಂತ ಮಾಡಿದ್ರೆ ಇದೇ ನರಸಿಂಹ ಗೊತ್ತಾನ. ಜಮೀನು ಪತ್ರ ತಗೊಂಡೋಗಿ ಇಟ್ಟು ಲಕ್ಷಗಟ್ಟಲೆ ಸಾಲ ಕೊಡಿಸಿ ಅದರಲ್ಲಿ ಅರ್ಧ ಹಸಿ ತಗೊಂಡನು. ಇಲ್ಲಿ ಎಂಥದ ತಾನು ತಗೊಂಡಿದ್ದು ಉಳಿದು ಇವನಿಗೆ ಕೊಟ್ಟಿದ್ದು. ಈ ವಯಸ್ಸಲ್ಲಿ ಹುಡುಗರಿಗೆ ಏನು ಗೊತ್ತಾಗ್ತದೆ ನೋಡೋಣ ಹೇಳಿ. ಅವನ ಮಗಳಿಗೆ ತಿರುಗುಡಿ ಹರಿಸಿದ್ದು. ಆಮೇಲೆ ಎಲ್ಲಿಗೆ ಬಂದು ಕೂತು ನಿಮಗೆ ಗೊತ್ತಲ್ಲ ಇವರು ಯಾರ್ಯಾರ ಕೈ ಕಾಲು ಹಿಡಿದು ಏನೇನೋ ಮಾಡಿ ಅಂತ ಒಂದು ಹರ್ನಿರಿ ಮಾಡ್ಬೇಕಾಗಿ ಬಂತು. ಇದನ್ನೀಗ ಕೇಳಕ್ಕೆ ಹೋಗ್ಬಿಟ್ರೆ ನಾನು ಇಷ್ಟೂರಾಗ್ತೀನಿ. ಯಾಕೆ ಇದ್ರ ಮಾತಾಡ್ತೀನಲ್ಲ, ಹಾಗಾಗಿ ನಾನು ಮಾತಾಡೋ ಇದು ಮಾತ್ರ ಕಾಣ್ತದೆ. ಒಳಗಿನ ನನ್ನ ಹೊಟ್ಟೆ ಒಳಗಿನ ಸಂಕಟ ಯಾರಿಗೆ ಗೊತ್ತಾಗ್ತದೆ ಹೇಳಿ. ಈಗ ಆತಲ್ಲ ಅಲ್ಲಿಗಾರು ಎಲ್ಲ ಬಿಳೀತು ಅಂತ ನೋಡಿದ್ರೆ ಇಲ್ಲಪ್ಪ, ಮತ್ತೆ ತಾಯಿ ಮಗಳು ಕೈ ಕೊಟ್ಕೊಂಡಾರೆ. ಅಲ್ಲ ಮೀನಾಕ್ಷಿ, ನಿನ್ನ ಹೊಟ್ಟೆ ಒಳಗಿನ ಸಂಕಟ ಏನದೆಯೋ ಏನು ಬಿಟ್ಟದ ಅದು ನಂಗೆ ಗೊತ್ತಿಲ್ಲ ಬಿಡು. ನಾ ಹೆಂಗೆ ಹೇಳಕತ್ತದೆ ಹಂಗಂಥೇಳಿ ಕಂಡರ ಮನೆ ಮಕ್ಳಿಗೆ ಇಷ್ಟು ಸೊದ್ರಾಗಿ ಮಾತಾಡಬೇಡ ಮೀನಾಕ್ಷಿ. ಏನು ಮಾಡ್ಯಾರೆ ಅವ್ರ ತಾಯಿ ಮಗಳು? ಎಂತ ಮಾಡ್ಯಾರೆ? ಅವ್ರಾತು ಅವ್ರ ಪಾಡಾತು ಅಂಥೇಳಿ ಅವ್ರು ಕೆಲಸ ಮಾಡ್ಕೊಂಡು ಅದಾರೆ. ಯಾರಿಗೆ ನಮ್ಮ ಪಾಪಣ್ಣನ ಹತ್ರ ಒಂದು ಕೆಲಸ ಹೇಳ್ಬೇಕಾರೆ ಒಂದಲ್ಲ ಅಂತ 100 ಸರಿ ಯೋಚನೆ ಮಾಡ್ತದಂಥದ್ದು. ಏನು ತೊಂದರೆ ಆಗ್ತದೇನೋ, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಆ ಮಗು ಸುಮ್ಮನೆ ಹೇಳೋದಲ್ಲ, ಪರೀಕ್ಷೆ ಬರೆಯೋದನ್ನ ಬಿಟ್ಕೊಂಡು ಮನೆ ಕಡೆನೇ ಇದ್ದು ತಾಯಿ ಜವಾಬ್ದಾರಿನ ತಗೊಂಡು ಹೇಳ್ತಿದ್ದ ನಮ್ಮ ಪಾಪಣ್ಣ. ಮಕ್ಕಳು ಹುಟ್ಟಿದ್ರೆ ಹಂಗಿದ ಮಕ್ಕಳು ಹುಟ್ಟಬೇಕು ಅಂತ. ಅಂತ ಮೊನ್ನೆ ಹೋತಾನಂತೆ, ಮೇಲಿಂದ ಕೊಟ್ಟಿಗೆ ಹೊತ್ಕೊ ಬರ್ತಾ ಇತ್ತಂತೆ. ಗಂಡು ಹುಡುಗರು ಹೊತ್ಕೊ ಬಂದಂಗೆ ಗೊತ್ತಾನ. ಅಷ್ಟು ಜವಾಬ್ದಾರಿಲಿ ಒಂದು ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಅದಾರೆ. ನೀನು ಯಾಕೆ ಅವ್ರಿಗೆ ಹಂಗೆ ಹೇಳ್ತೀಯ? ಎಂತ ಆಗ್ಯದ ನಿಂಗಂತ ನೋಡೋಣ. ಹ್ಞೂ ಪಾರ್ವತಕ್ಕ, ನಿಮ್ಮ ಪಾಪಣ್ಣನ ಹತ್ರ ಹೇಳಲ್ಲ. ಪಾಪಣ್ಣನ ಹತ್ರ ಹೇಳಲ್ಲ. ಎಂತಕ್ಕೆ ಹೇಳ್ತಾರೆ ಹೇಳಿ? ಇಲ್ಲ ಅದನ್ನಲ್ಲ ನನ್ನ ಮನೇಲೊಬ್ಬ ಯಾವ ಒಂದು ಕೆಲಸನಾರು ಹೋಗಿ ಮಾಡಿಕೊಡೋಕ್ಕೆ. ಅದಕ್ಕೆ ನಿಮ್ಮ ಪಾಪಣ್ಣನ ಹತ್ರ ಹೇಳಲ್ಲ. ಎಷ್ಟು ಸತಿ ಹೇಳ್ತೀನಿ ಹೋಗಬೇಡ, ಅಲ್ಲಿಗೆ ಹೋಗಬೇಡ, ಬಿಟ್ಟು ಬಿಡು, ನಿನ್ಗೆ ಓದೋದು ಬರೆಯೋದು ಏನು ನೋಡ್ಕೆ ಅಂತ. ನನ್ನ ಮಾತೇ ಕೇಳಲ್ಲ. ಯಾವ ಮೈಕ್ದಲ್ಲಾರು ಹೋತಾನೆ ಅಲ್ಲಿಗೆ. ಅಲ್ಲ ಮೀನಾಕ್ಷಿ, ಅದು ನಿನ್ನ ಮಗನ ತಪ್ಪೆ. ಇವು ಎಂತಕ್ಕೆ ಹೋಗ್ಬೇಕು? ಇವು ಆತು ಇವನ ಕೆಲಸ ಆತ ನೋಡ್ಕೊಂಡು ನೀವು ಇರಲಿ. ಹಂಗೆ ಅಲ್ಲಿಗೆ ಹೋಗದಿದ್ದಂಗೆ ಅವನ ಕೆಲಸ ಅವ್ನು ನೋಡ್ಕೊಂಡಂಗೆ ನಿನ್ನ ಮಗನ ನೋಡ್ಕೋಬೇಕೆ. ಬೇರೆಯವ್ರ ಮಕ್ಕಳನ್ನ ಎಂತಕ್ಕೆ ದೂರ್ತಿ ನೋಡೋಣ ಹೇಳ. ಅಲ್ಲ ಪಾರ್ವತಕ್ಕ, ನೀವು ಹಾಗೆ ಮಾತಾಡ್ತಿರಲ್ಲ. ಇವು ಎಂತಕ್ಕೆ ಹೋತಾನೆ? ಸುಮ್ಮನೆ ಹೋತಾನ? ಅವ್ರು ಫೋನ್ ಮಾಡಿ ಕರ್ಸ್ಕಿತಾರೆ, ಅದಕ್ಕೆ ಹೋತಾನೆ. ನಾನೇ ನನ್ನ ಕಿವಿಯಾರೆ ಎಷ್ಟು ಸತಿ ಅಲೆಸ್ಕೊಂಡಿನಿ.
ಎಂಥ ಕೆಲಸ ಮಾಡ್ತಿದ್ರು ಬುಡುಕ್ಕ ಬಿಟ್ಟು ಹೋತಿರ್ತಾನೆ ಗೊತ್ತಾ. ಏನೋ ಮೀನಾಕ್ಷಿ, ನನಗೇನೋ ಹಂಗೆ ಕಂಡು ಬರಲ್ಲ ನೋಡು. ನೀನೇನು ಬೇಕಾದ್ರೆ ತಿಳ್ಕ, ಏನೇ ತಣ್ಣೀರಾದರೂ ತಣಿಸ್ ಕುಡಿಬೇಕು ಅಂತ ಗಾದೆ ಇದೆ. ಯಾರೋ ಫೋನ್ ಮಾಡಿ ಇವ್ ಹೋದ ಅಂದ ಕೂಡಲೇ ಅದೇ ಫೋನ್ ಮಾಡಿತ್ತು ಇವ್ ಹೋಗಿದ್ದ ಅಂತ ಹೇಳಿ ನೀನು ಹಂಗೆ ಹೇಳೋದು ನನಗೇನೋ ಸರಿ ಕಾಣಲ್ಲ ನೋಡು. ಈಗ ಹೇಳಿದೆ ಅವರೇ ಲೋನ್ ಕೊಡಿಸಿದ್ರು ಅಂತ. ಅವರೇ ಬಂದು ಲೋನ್ ಕೊಡಿಸಿದ್ದೆ ಇಲ್ಲ ನಿನ್ನ ಮಗ ಹೋಗಿ ಕೇಳಿದ್ದೆ? ಅದನ್ನು ಕೇಳಿಯಾ? ನಿನ್ನ ಮಗ ಹೋಗಿ ಕೇಳಿದೆ ಎಂತಕ್ಕ ಅವ್ರಿಗೇನು ಮನೆ ಆಸ್ತಿ ಮನೆ ಪತ್ರ ತಂದಿಟ್ಟು ಕೊಡಿಸ್ಬೇಕು ಅನ್ನೋದು ಏನು ಬಂದದೆ? ಅಲ್ಲ, ಇವನಿಗೆ ಲೋನ್ ಬೇಕು ಅಂತ ಅವ್ರಿಗೆ ಗೊತ್ತಾಗಿದ್ದಾರೆ ಹೆಂಗೆ? ನಿನ್ನ ಮಗ ಹೋಗಿ ಹೇಳಿದ್ಕಲ್ಲ ಗೊತ್ತಾಗದ? ಹೇಳಿ ಮೀನಾಕ್ಷಿ, ನೀನು ಈ ಥರ ಜ್ಞಾನ ಮಾಡು. ಸುಮ್ಮನೆ ಕಂಡರ್ ಮನೆ ಹೆಣ್ಮಕ್ಳು ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡೋದು, ಮನಸ್ಸಿಗೆ ತಟ್ಟಂಗೆ ಹೇಳೋದು ಅವೆಲ್ಲ ಮಾಡೋದಲ್ಲೇ. ನಿಧಾನದಿಂದ ಕೂರಿಸ್ಕೊಂಡು ನಿನ್ನ ಮಗಗೆ ಬುದ್ಧಿ ಹೇಳು. ಏನು ನಿನಗೆ ಆ ಥರ ಹುಡುಗಿಯರ ಮಾತಾಡ್ಸೋದು ಕತೆ ಆಡಿಸೋ ವಯಸ್ಸಲ್ಲ. ನಮ್ಮವೇ ಕಷ್ಟ 108 ಅದಾವೆ, ಎಲ್ಲ ಸುಧಾರಿಸ್ಯ. ನಿನ್ಗೆ ಮದುವೆ ವಯಸ್ಸೆಲ್ಲ ಬಂದಾಗ ಬೇಕಾದ್ರೆ ನೋಡೋಣ, ಈಗೇನು ಇದು ಮಾಡಬೇಡ ಅಂತ ಹಿಂಗೆ ನಿಧಾನದಿಂದ ಹೇಳು. ಅದು ಬಿಟ್ಕೊಂಡು ನೀನು ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಇವ್ರ ಮನೆಗೆ ಹೋಗಿ ಇದು ಮಾಡ್ತೀನಿ ಅಂದರೆ ಎಂತ ಮೀನಾಕ್ಷಿ ಅದ? ನಾಳೆ ಅವ್ರು ಹೇಳ್ತಾರೆ ಈಗ ಬೇಡ ಅಂದರೂ ನಮ್ಮನೆ ಬಾಗ್ಲಿಗೆ ಬರ್ತಾನೆ ಇವ ಅಂತ ಹೇಳಿ ಅವನಿಗೆ ನೀನು ಹೇಳೋ ಮಾತಿಗಾರು ಹೆಚ್ಚು ಇದು ಸಿಕ್ಕಲ್ಲ. ನಾಳೆ ಅದು ಅರಿಯಲ್ಲ ಬೆಳ್ಳಿ ಅಮ್ಮದಿಯಲ್ಲ, ಒಂದು ಮಾತು ಎಲ್ಲಾರು ಯಾರಿಗೆ ಬಂದು ಬೇಡ ಅಂದಂಗೂ ಇವ ನಮ್ಮನೆಗೆ ಬರ್ತಾನೆ ಅಂತ ಯಾರಿದ್ರನಾರು ಹೇಳಿದ್ರೆ ನಿನ್ನ ಮಗನ ಕತೆ ಎಲ್ಲಿಗೆ ಬಂದು ಮುಟ್ಕಿತದೆ ಗೊತ್ತಾ ನಿಂಗಿದು? ಅಲ್ಲ, ಈ ಹಿಂಸೆ ಅಂತ ತಿದ್ದಕ್ಕಿದ್ದಂದ್ರೆ ಇಷ್ಟು ಸಿಟ್ಟು ಮಾಡ್ಕೊಂಡು ಮಾತಾಡ್ತಾ ಇದೆಯಪ್ಪ. ಅಯ್ಯೋ ದೇವ್ರೆ, ಹೇಳೋಣ ಅಲ್ಲಿ ಹೋಗೋ ಏನಾದ್ರು ಮಾತಾಡೆಲ್ಲ ಸಮಾಧಾನ ಅಂತ ಬಂದರೆ ಇಲ್ಲಪ್ಪ. ಆದರೂ ಪರನೇಯ ಪರ ವಯಸ್ಸಿನ ಮಾತಾಡಿದೆ ಮತ್ತೆಂತ ಮಾಡ್ತಾರೆ? ಇದ್ರ ಮಗಳು ಮಾಡಿದ್ದು ಅದೇ ಕೆಲಸನಲ್ಲ. ಅಲ್ಲಿ ಹೋಗಿ ಯಾವನ ಮನೆ ಹಾಳು ಮಾಡ್ತಾರೆ ಏನು? ಇದಕ್ಕೆ ಅಂತಲೇ ಬಿಸಿ ಥೂ, ನಾ ಇಲ್ಲಿ ಬರಲೇಬಾರ್ದಾಯ್ತು. ಎಂತ ಜ್ಞಾನ ಮಾಡ್ತಿದ್ದೀಯೆ? ತಾರತಕ್ಕೆ ಹಿಂಗೆ ಹೇಳಿದ್ರು ಅಂತ ಸಿಟ್ಟು ಮಾಡ್ಕೋಬೇಡ, ನಿಧಾನದಿಂದ ಕೂತು ಜ್ಞಾನ ಮಾಡು. ಅವ್ರ ಮನೆ ಗೋಳು ಅವ್ರಿಗೆ ಆಗಿದೆ, ಕಷ್ಟ ಅನುಭವಿಸ್ತರಿಗೆ ಗೊತ್ತಾದ. ಅಲ್ಲ, ನೀನು ಬೇಕಾದಷ್ಟು ಕಷ್ಟ ತಿಂದೀಯ, ಹಿಂಗೆ ಗೊತ್ತಾಗಬೇಕು. ಅದು ಬಿಟ್ಕೊಂಡು ಹೀಗೆಲ್ಲ ಹೇಳಿದ್ರೆ ಆ ಮಗ ಏನೂ ಮಾಡಲೆ. ಹೇಳ್ತೀನಿ ಹಿಂಗೆ ಅಂತೇಳಿ ತಿಳ್ಕೊಬೇಡ. ಒಂದು ಪಕ್ಷ ನಿನ್ನ ಮಗು ಹತ್ರ ಮಾತಾಡೇ ಬಿಟ್ಟ, ಅದ್ರ ಮನೆಗೆ ಹೋಗೇ ಬಿಟ್ಟ, ಏನದ್ರಲ್ಲಿ ತಲೆಗೆ ಹೋಗಂಥದ್ದು ಏನದಿಯೇ? ಎಂತ ಅವ್ರ ಮನೇಲಿ ದೇವ್ರು ನಡ್ಸ್ಕೊಟ್ಟು ಇವತ್ತು ಯಾವುದಕ್ಕೂ ಕೊರ್ತಿಲ್ಲ, ಬೇಕಂಬಷ್ಟು ದುಡ್ಡದೆ. ಅಪ್ಪ ಜುಗ್ಗ ಅನ್ನೋದು ಒಂದು ಬಿಟ್ಟರೆ ಹೆಂಡತಿ ಮಕ್ಕಳಿಗೆ ಯಾವುದಕ್ಕೂ ಕಡಿಮೆ ಮಾಡಲ. ಅದ್ರ ಅಣ್ಣ ಲಕ್ಷಗಟ್ಟಲೆ ಸಂಬಳ ತಗೋತಾನಂತೆ. ಅವ ಅದಾನೆ ತಂಗಿ ನೋಡ್ಕಿತ, ನಾವೇನು ಬಿಡ್ತಾನೆ ನಿನ್ನ ಮಗ ಹೋಗಿ ನೋಡ್ಕೋಬೇಕಾಗಿದ್ದು ಏನೂ ಇಲ್ಲ. ಏನಾರು ಇವನೇ ಅಲ್ಲಿಂದ ಹೋಗಿ ತರಬೇಕು ಬಿಟ್ಟರೆ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಕೊಡೋಂಥ ಪರಿಸ್ಥಿತಿ ನಂಗೆ ಕಂಡು ಬರಲ್ಲಪ್ಪ. ನಿಮಗಿಂತ ಅವ್ರು ಚೆನ್ನಾಗದ್ದಾರೆ. ನೀ ಯಾಕೆ ಹಿಂಗೆ ಜ್ಞಾನ ಮಾಡ್ತಿದ್ದೀಯ ಮೀನಾಕ್ಷಿ? ಇವು ವಯಸ್ಸಿನ ಹುಡುಗರು ಅವಕ್ಕೆಲ್ಲ ಗೊತ್ತಾಗಲ್ಲ ಬಿಡು. ಅದೊಂಥರ ಮನ್ಸಿಗೆ ನೋವು ಆಗ್ತದೆ. ಆ ನೋವು ತಿಂದರಿಗೆ ಗೊತ್ತಾಗ್ತದೆ, ನಿನ್ನ ನೋವು ಏನು ಅಂತ ನಂಗೆ ಗೊತ್ತಾಗ್ತದೆ ಅಂತ ಮಾಡೋಣ. ಏನಪ್ಪ ಕಂಡರೇನಲ್ಲ, ಜಾತಿ ಮಕ್ಕಳು, ಅವರಿಗೂ ಒಂದು ಆಸ್ಕಾರ ನಿಮಗೂ ಒಂದು ಆಸ್ಕಾರ. ಒಂದು ಪಕ್ಷ ನಾನು ಹೇಳೋದು, ಅವ್ರವ್ರು ಏನು ಮಾಡ್ಕಿತಾ ಇದಾರೋ ನಂಗೆ ಗೊತ್ತಿಲ್ಲ. ಮದುವೆನೇ ಆತೀನಿ ಅಂದರೂ ಆಗಲಿ, ಏನು ಅದ್ರಲ್ಲಿ ತಂದ್ರೆ ಏನು ಮೀನಾಕ್ಷಿ? ಭಾರತಕ್ಕ ವಯಸ್ಸಾದರೂ ಏನೋ ತಿಳುವಳಿಕೆ ಇದ್ದಾರೋ ಅಂತೇಳಿ ನಿಮ್ಮ ಹತ್ರ ಸುಖ ಕಷ್ಟ ಹೇಳ್ಕೇಳಕ್ಕೆ ಬಂದರೆ ನೀವು ಹಿಂಗಿದ್ದು ಮಾತಾಡೋದ? ಎಂತ ಮಾತಂತ ಆಡ್ತಿದ್ದೀರಿ? ಅಲ್ಲ, ನೀವು ಹೇಳಬೇಕು ಹಂಗಲ್ಲ ಹಿಂಗೆ ಅಂತ. ಎಂತ ನಮಗೂ ಒಂದು ಆಸ್ಕಾರ ಅವರಿಗೂ ಒಂದು ಆಸ್ಕಾರ ನೋಡಿರಾ? ಅವ್ರ ಮನೆಗೆ ಹೋಗಿ ನೋಡಿರ? ಹೊಂದಿಗೂಡಿದ್ದಂಗೆ ಅದಿರ್ರಿ. ನಾನೇನೋ ಇಲ್ಲಿ ಹಿಂಗಿದ್ದೀನಿ ಅನ್ನೋದು ಬಿಟ್ಟರೆ ನನ್ನ ತವ್ರ ಮನೆ ಕಡೆಯವರೆಲ್ಲ ಹೆಂಗೆ ಅದಾರೆ ಅಂತ ನಿಮಗೆ ಗೊತ್ತಿಲ್ಲ. ಇವೆಲ್ಲ ಯಾವ ಲೆಕ್ಕಕ್ಕೂ ಅಲ್ಲ ಗೊತ್ತಾನೋ. ನನಗೂ ಒಂದು ಆಸೆ ಅದಿರ್ರಿ, ಒಬ್ಬನೇ ಮಗ ಇರವ ಬೇಕಮ್ಮಂಗೆ ಮಾಡಿ. ಅವಾಗೆಲ್ಲ ಭಾಳ ದೊಡ್ಡ ಕೊನ್ಸೆ ಕಂಡಿದ್ದೆ, ಅದೆಲ್ಲ ಆಗಲ್ಲ ಬಿಡಿ. ಈಗಲಾರು ಅವನಿಗೆ ಬೇಕಾದಷ್ಟು ಇದು ಅದೇ ದಾರಿ ಅದೇ ಏನಾರು ಇದು ಮಾಡ್ಕೊಳಕ್ಕೆ ಹಂಗೆ ಅಪ್ಪ ಮಾಡಿಕೊಡ್ತಾರಪ್ಪ. ಯಾವ ಬಿಸ್ನೆಸ್ ಸಾರು ಮಾಡು ಏನಾರು ಮಾಡು ಅಂತಾರೆ. ಹಿಂಗೆ ಮಧ್ಯೆ ಈಗ ಹುಡುಗಿ ಹಿಂದೆ ಹೋದರೆ ಅವನಿಗೆ ಯಾವ ವ್ಯವಹಾರ ಮಾಡೋಕ್ಕತ್ತದೆ, ಏನು ಮಾಡೋಕ್ಕತ್ತದೆ ಹೇಳಿ?
ಅವ್ರ ಮನೆ ಸಂಬಂಧ ನಾ ಮಾಡೋದು ಅಂತ ನೀವು ಹೇಳದ? ನಿಮಗೆ ಬಾಯಾರು ಬಂತಲ್ಲ ಪಾರ್ವತಕ್ಕ. ನಾನು ಇಲ್ಲಿ ಹಿಂಗಿದ್ದೀನಿ ಅಂತೇಳಿ ಇಷ್ಟು ಸದ್ರ ಲೆಕ್ಕ ಹಾಕಬೇಡಿ. ನಮ್ಮ ಎಡ್ದ ಕಾಲು ಉಗುರಿಗೆ ಸಮ ಇಲ್ಲ ಗೊತ್ತಾನ ಅವರು. ಹ್ಞೂ ಆಗಲಿ ಆಗಲಿ, ಎಂತ ಎಡ್ದ ಕಾಲು ಬೆಳ್ಳ ಬಲ್ದ ಕಾಲು ಬೆಳ್ಳ ಎಂಥದ್ಕಾರ ಆಗಲಿ. ನಾ ಒಟ್ಟು ನೀ ಭಾಳ ತಲೆ ಕೆಡ್ಸ್ಕೊತಿದ್ದಲ್ಲ, ತಲೆ ಕೆಡ್ಸ್ಕೊಳಂಥದ್ದು ಏನದೆ ಅಂತೇಳಿ ಹೇಳೋಕ್ಕಾಗಿ ಹೇಳಿದೆ ಅಷ್ಟೇ. ನಂಗೆ ಒಬ್ಬರು ಮನೆ ವಿಚಾರ ಇನ್ನೊಬ್ರಿಗೆ ಗೊತ್ತಿರಲ್ಲ, ನಂಗಂತೂ ಗೊತ್ತೇ ಇಲ್ಲ ಬಿಡು. ಹಂಗಾರೆ ನೀ ಈಗೊಂದು ಕೆಲಸ ಎಂತ ಮಾಡಂದ್ರೆ, ನಿನ್ನ ಮಗನ ನಿಧಾನದಿಂದ ಕೂರಿಸ್ಕೊಂಡು ಬುದ್ಧಿ ಹೇಳು. ನಿನ್ನ ಒಂದು ಇದನ್ನು ನೋಡ್ಕ, ನಮ್ಮ ಬಿಸ್ನೆಸ್ಸು ನಮ್ಮ ಹಿಂಗೆ ಬಂದು ಬಳಗ ಎಲ್ಲ ಹಂಗದಾರೆ, ನೀನು ಹಿಂಗೆ ಮಾಡಬೇಡ, ಅವ್ರಿಗೆ ಹೋಗಿ ತೊಂದರೆ ಕೊಡಬೇಡ ಅಂತ ಹೇಳಿ ನಿನ್ನ ಮಗನ ನೀ ಮಾಡ್ಕ. ಅದನ್ನು ಬಿಟ್ಕೊಂಡು ಕಂಡರ ಮನೆ ಹೆಣ್ಮಕ್ಳು ಸುದ್ದಿ ಮಾತಾಡೋಕ್ಕೆ ಹೋಗಬೇಡ ಮೀನಾಕ್ಷಿ, ತಪ್ಪಾಗ್ತದೆ. ಅಲ್ಲ ಪಾರ್ವತಕ್ಕ, ಎಷ್ಟು ಸಲೀಸಾಗಿ ಹೇಳಿಬಿಟ್ರಲ್ಲ. ನಾ ಅಲ್ಲಿಂದ ಇಲ್ಲಿಗೆ ನಿಮ್ಮನ್ನು ನಂಬ್ಕೊಂಡು ಬಂದೆ, ಹೋಗ್ತೀರಿ ಅಲ್ಲಿ ಏನಾರು ತಾಯಿ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳ್ತೀರಿ ಅಂತ. ಅದು ಬಿಟ್ಕೊಂಡು ನೀವು ನನಗೆ ಬುದ್ಧಿ ಹೇಳ್ತಿದ್ದೀರಿ ಅಂತ ಹೇಳಿ ನೋಡೋಣ ಹೇಳಿ. ಅಲ್ಲ ಮರತಿ, ಮತ್ತದೇ ಮಾತು ಹೇಳ್ತೀಯಲ್ಲ, ನಾನು ಎಂತ ಹೇಳಿದೆ? ಅವರು ಅಷ್ಟಕ್ಕೆ ಅವರು ಕಷ್ಟನ ಸುಖನ ಏನೋ ದಿನ ದುಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಮಧ್ಯಕ್ಕೆ ನಾನು ಹೋಗ್ಕೊಂಡು ಏನು ಬುದ್ಧಿ ಹೇಳೋಕ್ಕಾಗ್ತದೆ? ಅವ್ರು ಎಂತ ಮಾಡ್ಯಾರೆ ಅಂತ ಬುದ್ಧಿ ಹೇಳ್ಬೇಕು ನೋಡೋಣ ಹೇಳ. ಅಲ್ಲ ಈಗ ನೀ ಇಷ್ಟ ಹೇಳ್ತೀಯ ಅಂದ್ರೆ ಅವ್ರೇನು ಕಂಡರೇನು ಅಲ್ಲ. ನಾವು ಹೋಗ್ಬೇಕು, ಅವತ್ತು ಹೋದ್ ಬಂದಳಿಗೆ ಮತ್ತೆ ಹೋಗೋಕ್ಕೆ ಆಗಿರಲ್ಲ, ಹೋಗ್ಬೇಕು. ಹೋದಾಗ ಒಂದಿನ ಕೇಳಿ ನೋಡ್ತೀನಿ ಬೇಕಾರೆ ಏನು ಎತ್ತ ಅಂತ. ಒಂದು ಪಕ್ಷ ಅವರು ಇಲ್ಲ ನಾವೇನು ಮಾಡಲ್ಲ, ನಮ್ಮಷ್ಟಕ್ಕೆ ನಾವು ಇದ್ದೀವಿ, ಅವನೇ ಬಂದು ಇದು ಮಾಡ್ತದಾನೆ ಅಂದರೆ ಏನು ಮಾಡೋದು ಅವಾಗ? ಏನು ಮಾಡೋದು? ತಪ್ಪಾತನ ಅಂತ ಕೇಳ್ತೀಯ ಅವರೆದ್ರಿಗೆ? ನಿನ್ನ ಮಗಂದೇ ತಪ್ಪು ಅಂತ ಒಪ್ಪಿತೀಯಾ? ಅದು ಯಾಕೆ ಒಪ್ಪಿಬೇಕು ಪಾರ್ವತಕ್ಕ? ನಾನು ಯಾಕೆ ಒಪ್ಪಿಬೇಕು ಅಂದರೆ, ನಿನ್ನ ಮಗನೇ ತಪ್ಪು ಮಾಡಿದ್ರೆ ನೀನೇ ಒಪ್ಪಿಬೇಕೆ? ಏನಾದ್ರೆ ನಗದು ಬಿದ್ದಾರ ಸುಖ ಸುಮ್ಮನೆ ಹಂಗೆ ಹೇಳೋಕ್ಕೆ? ಅಟೋತಿಂದ ಹೇಳ್ತಿದ್ದೇನೆ, ನಿನ್ನ ಮಗಗೆ ನೀನು ಬುದ್ಧಿ ಹೇಳು, ಹೋಗಬೇಡ ಅಂತ ಹೇಳು, ಅದು ಬಿಟ್ಕೊಂಡು ಅವ್ರಿಗೆ ಹೇಳಬೇಡ ಅಂತೇಳಿ ಮತ್ತು ಅದನ್ನೇ ಹೇಳ್ತೀಯ ಮರತೆ. ಈಗ ಮನೆ ಬಾಗಿಲಿಗೆ ಹೋದಾಗ ಪಾರ್ವತಕ್ಕೆ ಹಿಂಗೆ ಇದು ಮಾಡಿದ್ರೆ ಅನ್ಕೋತೀಯ ಏನೋ? ಅಲ್ಲಿ ಎಂಥದೇ ಅಂದ್ಕೊಂಡ್ರೆ ನಾನು ಹೇಳ್ಬೇಕಾದ ಮಾತು ಹೇಳ್ಬೇಕಾಗ್ತದೆ. ನೋಡೋದೆ ನಾನು ಹೋಗಿ ಕೇಳ್ತೀನಿ. ಏನಂದೆ ನಮ್ಮ ಪಾಪಣ್ಣೇನು ಬೈತಾನೆ, ನನಗೆ ಯಾಕೆ ಬೇಕು ಇವೆಲ್ಲ ಅಂತ. ಅಲ್ಲ ಅಮ್ಮ, ನಿಮ್ಗೆ ಇವತ್ತು ಎಂತ ಆಗಿದೆ? ಮರ್ತೇ ಗೊತ್ತಾ ಮಾವು ತೋಟಕ್ಕೆ ಬರೋಕ್ಕೆ ಹೇಳೋಗಿದ್ದ? ಈಗ ಬಂದ್ಕೊಂಡು ಕೂಗಕ್ಕೆ ಶುರು ಮಾಡ್ತಾರೆ ನೋಡಿ ಬೇಕಾರೆ. ಮೀನಾಕ್ಷಕ್ಕ, ಬೇಜಾರು ಮಾಡ್ಕೊಬೇಡಿ. ತೋಟಕ್ಕೆ ಮಣ್ಣು ಹಾಕಕ್ಕೆ ಬಂದಾರ ಕಣ್ರಿ. ಗೊತ್ತಲ್ಲ ನಿಮಗೆ, ಮಣ್ಣು ಹಾಕೋದು ಅಂದ್ರೆ ಅಲ್ಲೇ ನಿಂತಿರ್ಬೇಕು ಮರದ ಬುಡದಲ್ಲೇ. ಮಾವು ಒಂದು ಸತಿ ಹೋದವ್ರು ಮತ್ತು ವಾಪಸ್ ಬಂದು ಹೇಳೋಗ್ಯಾರೆ ಬಾ ಅಲ್ಲಿ ಅಂತ. ಇವ್ರಿಗೆ ಮರ್ತು ಹೋಗ್ಯದೇನೋ, ಎಂತ ಮಾತಾಡ್ತಿದ್ರೇನೋ ನೀವು? ನಂಗೆ ಮಾತಾಡಾಗಿತ್ತಾ? ಹ್ಞೂ ಹ್ಞೂ ಮರತಿ, ಮಾತಾಡಾಗಿತ್ತು. ನಾನು ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಬಂದಂಗಾತು, ನಿಮಗೂ ತೊಂದರೆ ಕೊಟ್ಟಂಗಾತು. ಆಗಲಿ ಆಗಲಿ ಪಾರ್ವತಕ್ಕ, ನೀವು ಹೋಗಿ ತೋಟಕ್ಕೆ ಹೋಗಿ.